ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಸಾವು ಅನ್ನೋದು ಅದ್ಯಾವಾಗ ಹೇಗೆ ಬರುತ್ತೋ ಗೊತ್ತಿಲ್ಲ, ಆದರೆ ನಾವು ಹೋಗೋ ಟೈಮ್ ಬಂದರೆ ಅದೇನು ತಿಪ್ಪರ್ಲಾಗ ಹಾಕಿದ್ರೂ ಇಲ್ಲಿಂದ ಗಾಡಿ ಬಿಡಲೇಬೇಕು. ಬೇಸರದ ವಿಚಾರ ಏನು ಗೊತ್ತಾ, ಕೆಲವೊಮ್ಮೆ ನಾವು ತಮಾಷೆಗೂ ಅಥವಾ ಇನ್ಯಾವುದೋ ಕಾರಣಕ್ಕೋ ಮಾಡೋ ಕೆಲಸ ಜೀವಕ್ಕೆ ಕುತ್ತು ತರುತ್ತೆ. ಇಲ್ಲೂ ಅದೇ ಆಗಿದೆ. ಇಂಗ್ಲೆಂಡ್ನಲ್ಲಿ ವಿದ್ಯಾರ್ಥಿನಿಯೊಬ್ಬಳು ದಿನಕ್ಕೆ 2ರಿಂದ 3 ಬಾಟಲ್ ಲಾಫಿಂಗ್ ಗ್ಯಾಸ್ ಅಂದರೆ ನಗುವ ಅನಿಲ ಸೇವನೆ ಮಾಡಿದ್ರಿಂದ ರಕ್ತ ಹೆಪ್ಪುಗಟ್ಟಿ ಸಾವನ್ನಪ್ಪಿದ್ದಾಳೆ. ಅತಿಯಾಗಿ ಲಾಫಿಂಗ್ ಗ್ಯಾಸ್ ಬಳಕೆ ಮಾಡಿದ್ರಿಂದ ಶ್ವಾಸಕೋಶದಲ್ಲಿನ ಅಪಧಮನಿಗೆ ಹಾನಿಯಾಗಿದ್ದು ಯುವತಿ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ತಿಳಿಸಿದ್ದಾರೆ. ಲಂಡನ್ನ ಬಂಕಿಂಗ್ ಹ್ಯಾಮ್ಶೈರ್ನ ಗೆರಾರ್ಡ್ಸ್ ಕ್ರಾಸ್ನಲ್ಲಿನ ನಿವಾಸಿ 24 ವರ್ಷದ ಎಲೆನ್ ಮರ್ಸರ್ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ವಿಕ್ಸ್ ಹ್ಯಾಮ್ ಪಾರ್ಕ್ ಆಸ್ಪತ್ರೆಯ ಐಸಿಯುಗೆ ದಾಖಲು ಮಾಡಲಾಗಿತ್ತು. ಮರ್ಸರ್ ನಡೆಯಲು ಪ್ರಯತ್ನಿಸಿದ್ರೆ 1 ಹೆಜ್ಜೆ ಇಡುವಷ್ಟರಲ್ಲೇ ಕೆಳಗೆ ಬೀಳ್ತಾ ಇದ್ಲು. ಅಷ್ಟರ ಮಟ್ಟಿಗೆ ಆಕೆ ಕುಗ್ಗಿ ಹೋಗಿದ್ಲು. ವಿಷಾದ ಅಂದ್ರೆ ಫೆಬ್ರವರಿ 10ರಂದು ಆಕೆ ಮೃತಪಟ್ಟಿದ್ಲು. ಸಾವಿನ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಿದಾಗ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಮರ್ಸರ್ ನೈಟ್ರಸ್ ಆಕ್ಸೈಡ್ ಅನ್ನ ದೀರ್ಘವಾಗಿ ಬಳಕೆ ಮಾಡಿದ್ರಿಂದ ಥ್ರಂಬೋ ಎಂಬೋಲಿಸಮ್ ಅಂದ್ರೆ ಶ್ವಾಸಕೋಶದಲ್ಲಿನ ಅಪಧಮನಿಯಲ್ಲಿ ತೊಂದರೆ ಉಂಟಾಗಿದೆ. ಅಲ್ಲದೆ ರಕ್ತದಲ್ಲೂ ಥ್ರಂಬೋಸಿಸ್ ಉಂಟಾಗಿದೆ. ಹೀಗಾಗಿ ಆಕೆ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ವೈದ್ಯರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ನೈಟ್ರಸ್ ಆಕ್ಸೈಡ್ ಅನ್ನ ಅಪರಿಚಿತ ವ್ಯಕ್ತಿಯಿಂದ ನಿರಂತರವಾಗಿ ಖರೀದಿಸ್ತಾ ಇದ್ದ ಮರ್ಸರ್ ಒಂದು ದಿನ ಆಕೆಯ ಗೆಳೆಯ ಮನೆಗೆ ಬಂದಾಗಲೂ ಕೂಡ ಬಾಟಲ್ ಅನ್ನ ತೋರಿಸಿ ಇದು 600 ಗ್ರಾಂಗಳಿವೆ ಅಂತ ಈ ಬಗ್ಗೆ ಹೇಳಿದ್ಲಂತೆ. ಅಷ್ಟರ ಮಟ್ಟಿಗೆ ಆಕೆ ಅದರ ವ್ಯಸನಿಯಾಗಿದ್ಲು. ಇನ್ನು ಆಸ್ಪತ್ರೆಗೆ ದಾಖಲಾಗುವುದಕ್ಕೂ ಮೊದಲು 2 ವಾರ ಬೆಡ್ ಮೇಲೆಯೇ ಮಲಗಿದ್ದ ಮರ್ಸರ್ ನಡೆದಾಡುವ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ವಂತೆ. ಹೀಗಾಗಿ ಆಕೆಯ ಸ್ನೇಹಿತರೆಲ್ಲ ಬಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಈ ದುರ್ಘಟನೆ ಬಗ್ಗೆ ಮರ್ಸರ್ ತಾಯಿ ಶರೋನ್ ಕುಕ್ ಪ್ರತಿಕ್ರಿಯಿಸಿದ್ದು, ನೈಟ್ರಸ್ ಆಕ್ಸೈಡ್ನಿಂದಾಗಿ ನಮ್ಮ ಮಗಳು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿಗೆ ತುತ್ತಾಗಿ ಮೃತಪಟ್ಟಿದ್ದಾಳೆ. ಮಗಳು ನೈಟ್ರಸ್ ಆಕ್ಸೈಡ್ನ ವ್ಯಸನಿಯಾಗಿದ್ಲು ಅನ್ನೋದು ನಮಗೆ ತಿಳಿದಿರಲೇ ಇಲ್ಲ. ಇನ್ನಾದರೂ ದೇಶದಲ್ಲಿ ನೈಟ್ರಸ್ ಆಕ್ಸೈಡ್ ಬಳಕೆ ನಿಷೇಧಿಸಬೇಕು ಅಂತ ಆಕೆ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರಸ್ ಆಕ್ಸೈಡ್ ತಗೊಳ್ಳೋದ್ರಿಂದ ವಿಟಮಿನ್ B12 ಕೊರತೆ ಮತ್ತು ರಕ್ತಹೀನತೆ ಕಾಡುತ್ತೆ. ಅಷ್ಟೇ ಅಲ್ಲ, ನರ ಸಂಬಂಧಿ ಕಾಯಿಲೆಗೂ ಕಾರಣ ಆಗುತ್ತೆ. ಹೀಗಾಗಿ ಇಂತಹವುಗಳಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೆಯದು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.